ಆ ತಂದೆ ಮಗ ಇಬ್ರು ಕೂಡ ಬಿಹಾರದ ದೊಡ್ಡ ರೌಡಿ ಶೀಟರ್ಗಳು. ಕೊಲೆ, ಮರ್ಡರ್ ಸೇರಿ ಒಂದಲ್ಲ ಎರಡಲ್ಲ 40 ಕೇಸ್ಗಳಲ್ಲಿ ಭಾಗಿಯಾದವರು. ಬಿಹಾರದಿಂದ ಎಸ್ಕೇಪ್ ಆಗಿ ಡೈರೆಕ್ಟ್ ಬೆಂಗಳೂರಲ್ಲೇ 5 ವರ್ಷದಿಂದ ಸೆಟಲ್ ಆಗಿದವರು. ಕೊನೆಗೂ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಹಾಗಿದ್ರೆ ಯಾರಿವರು, ಇಲ್ಲಿ ಏನ್ ಮಾಡ್ತಿದ್ರು ನೀವೇ ನೋಡಿ. ಕುಖ್ಯಾತರಿಗೆ ಸೇಫ್ ಝೋನ್ ಆಗಿದ್ಯಾ ಬೆಂಗಳೂರು? ಬಿಹಾರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ತಂದೆ ಮಗ ಲಾಕ್. ಕೊಡಿಗೇಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಬಿಹಾರದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕ್ರೈಮ್ ಅಪರಾಧಗಳಿಗೆ ಹೆಸರುವಾಸಿಯಾಗಿರೋ ರೌಡಿ ಶೀಟರ್ ಬಿಹಾರದಿಂದ ಎಸ್ಕೇಪ್ ಆಗಿ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ದ. ಕಳೆದ 8 ವರ್ಷದಿಂದ ಬಿಹಾರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದವನು ಕೊನೆಗೂ ಲಾಕ್ ಆಗಿದ್ದಾನೆ. ಅಂದಹಾಗೆ ಹೀಗೆ ವಿಡಿಯೋ ಮಾಡಿರೋ ಈತನೇ ನೋಡಿ ಆ ಖತರ್ನಾಕ್ ಖದೀಮ. ಈತನ ಹೆಸರು ಮಾಣಿಕ್ ಸಿಂಗ್ ಅಂತ. ಇನ್ನು ಈತನ ಹಿಂದೆಯೇ ಇರೋ ಈತ ಇದೇ ಆಸಾಮಿಯ ತಂದೆ ಮನೋಜ್ ಸಿಂಗ್ ಅಂತ. ವಿಡಿಯೋದಲ್ಲಿ ಸಾಮಾನ್ಯರಂತೆ ಕಾಣಿಸ್ತಿರೋ ಈ ಇಬ್ಬರ ಬ್ಯಾಕ್ ಗ್ರೌಂಡ್ ಬೇರೆಯೇ ಇದೆ. ಅದೆಷ್ಟೋ ಜನರ ರಕ್ತ ಹರಿಸಿದ ಖದೀಮರು, ಬಿಹಾರದಲ್ಲಿ ಕೊಲೆಯತ್ನ ಸೇರಿ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಈ ಕ್ರಿಮಿನಲ್ಗಳು ಶೆಲ್ಟರ್ಗೆ ಹುಡುಕೊಂಡಿದ್ದು ನಮ್ಮ ಬೆಂಗಳೂರನ್ನ. ಬಿಹಾರದ ಈ ಅಪ್ಪ ಮಗ ಇಬ್ಬರ ಮೇಲೂ ಒಂದಲ್ಲ ಎರಡಲ್ಲ 24ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಗಂಭೀರ ಅಪರಾಧ ಪ್ರಕರಣಗಳಿವೆ. ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇವರ ಮೇಲೆ ಕೇಸ್ಗಳಿವೆ. ಅಟ್ಟಹಾಸ ಮೆರೆದಿದ್ದ ಈ ರೌಡಿಗಳನ್ನ ಹುಡುಕಾಡೋಕೆ ಅಲ್ಲಿನ ಪೊಲೀಸರು ಹರಸಾಹಸ ಪಟ್ಟಿದ್ರು. ಇವರನ್ನ ಹಿಡಿಯೋಕೆ ಅಂತ ಬಿಹಾರ ಪೊಲೀಸ್ ಇಲಾಖೆ ಪ್ರತ್ಯೇಕ ತಂಡಗಳಿಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿತ್ತು. ಆದರೆ ಈ ಇಬ್ಬರು ಅಲ್ಲಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಕಳೆದ 5 ವರ್ಷಗಳಿಂದ ಬಿಹಾರದಿಂದ ತಲೆಮರೆಸಿಕೊಂಡು ಬೆಂಗಳೂರಲ್ಲಿ ವಾಸವಾಗಿದ್ದ ರೌಡಿ ಮಾಣಿಕ್ ಸಿಂಗ್ 5-6 ವರ್ಷಗಳಿಂದ ಕೊಡಿಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತನ್ನ ತಂದೆ ಮನೋಜ್ ಸಿಂಗ್ ಜೊತೆ ವಾಸವಿದ್ದ. ಬೆಂಗಳೂರಿನಲ್ಲಿ ಕೂಡ ತಮ್ಮ ವರಸೆ ಶುರು ಮಾಡಿದವರು ಬಿಲ್ಡರ್ಗಳು ಮತ್ತು ಉದ್ಯಮಿಗಳಿಗೆ ಹಣ ನೀಡುವಂತೆ ಬೆದರಿಕೆ ಕರೆಗಳನ್ನ ಮಾಡಿ ಸುಲಿಗೆ ಮಾಡ್ತಿದ್ರಂತೆ. ಇನ್ನು ಬಿಹಾರದಲ್ಲಿ ಇವರನ್ನ ಹುಡುಕಾಡೋಕೆ ಬಿಹಾರದ ವಿಶೇಷ ಕಾರ್ಯಪಡೆಯನ್ನ ನೇಮಿಸಲಾಗಿತ್ತು. ರಾಜ್ಯಗಳಲ್ಲಿ ಇವರ ಜಾಡು ಹಿಡಿದ ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೆಂಗಳೂರಿನಲ್ಲಿ ಇಲ್ಲಿನ ಪೊಲೀಸರ ಸಹಾಯದಿಂದ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಗೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪ್ನಿಂದ ಇಬ್ಬರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ. ಇವರಿಬ್ಬರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ದರು. ಸೊ ಟ್ರಾನ್ಸಿಟ್ ವಾರಂಟ್ ಆದಾದ ಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ. ನಮ್ಮ ಕೊಡಿಗೇಹಳ್ಳಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ, ಯಾಕೆಂದರೆ ಅಲ್ಲಿ ಅವ್ರ ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ದರು. ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಿ ಕೊಡಿಸಿದ್ರು. ಕುಖ್ಯಾತ ರೌಡಿಗಳನ್ನ ಅರೆಸ್ಟ್ ಮಾಡಿರೋ ಬಿಹಾರ ಪೊಲೀಸರು ಟ್ರಾನ್ಸಿಟ್ ವಾರೆಂಟ್ ಮೇಲೆ ತಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಇಷ್ಟು ವರ್ಷಗಳ ಕಾಲ ಇವರಿಗೆ ಬಾಡಿಗೆ ಕೊಟ್ಟಿದ್ದ ಮಾಲೀಕರನ್ನ ಕೊಡಿಗೇಹಳ್ಳಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟು ವರ್ಷಗಳಿಂದ ಇವರು ಬೆಂಗಳೂರಿಗೆ ಬಂದಿದ್ರು, ಇವರ ಮೇಲೆ ಇಲ್ಲಿ ಎಲ್ಲೆಲ್ಲಿ ಕೇಸ್ ಆಗಿದೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಿದೆ. ಒಟ್ನಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಬಂದ ಜನರನ್ನ ನಂಬಿ ನಿಮ್ಮ ಮನೆ ಕೀ ಕೊಡುವ ಮೊದಲು ಅವರ ಬ್ಯಾಕ್ ಗ್ರೌಂಡ್ ತಿಳಿದುಕೊಳ್ಳಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.